ಈಗ ವಿಜಯಸಿಂಹ ತೋಟಂದಿಲ್ಲ ಆಚಾರ್ಯರು ಅವರು ಕೃತಿಯ ಬಗ್ಗೆ ಕೃತಿಕಾರರಾಗಿ ಅನುವಾದಕಾರರಾಗಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಓಂ ತತ್ಸತ್. ನನ್ನಲ್ಲಿ ನಿರ್ವ್ಯಾಜವಾದ ಪ್ರೀತಿಯನ್ನು ತೋರುವ ಅದುಮಾರು ಕಿರಿಯ ಶ್ರೀಪಾದಂಗಳವರಿಗೆ ಮತ್ತು ವಿಶ್ವಾಧಿಪತಿ ಪ್ರಿಯತೀರ್ಥರು ರಾಮಾಯಣಕ್ಕಾಗಿ ಹಾತೊರೆದು ಬಂದ ವಿಶ್ವಾಧಿಪತಿ ಪ್ರಿಯತೀರ್ಥರಿಗೆ ನಮಸ್ಕಾರ ಮಾಡ್ತಾ, ಹಾಗೆ ಸುಮಾರು 5 ವರ್ಷ ಆಗಿತ್ತು ನಮ್ಮ ತಂದೆಯವರು ಒಬ್ಬ ಸಾಹಿತಿಯ ಬಗ್ಗೆ ಅಥವಾ ಅವರು ಓದಿದ ಪುಸ್ತಕಗಳ ಬಗ್ಗೆ ಬಹಳ ವರ್ಣನಾತ್ಮಕವಾಗಿ ಹೇಳ್ತಾ ಇದ್ದರು. ನನಗೆ ಹೆಚ್ಚೇನು ವಯಸ್ಸಾಗಿಲ್ಲ. ಮಾರ್ಕಂಡೇಯರು ಒಂದು ಮಾತು ಹೇಳ್ತಾರೆ ವನಪರ್ವದಲ್ಲಿ, ದೀರ್ಘಾಯುಷ್ಯದ ಸಮಸ್ಯೆ ಏನು ಅಂತಂದರೆ ಬಹಳ ಬೇಗ ಹಿರಿಯರನ್ನು ಕಳ್ಕೊಳ್ತೇವೆ, ನಮ್ಮ ಮಾತು ಮುಂದಿನವ್ರಿಗೆ ಅರ್ಥ ಆಗೋದಿಲ್ಲ, ಜನ್ರೇಷನ್ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಪ್ರಯೋಜನ ಏನು ಅಂತ ಹೇಳಿದ್ರೆ ತತ್ವಗಳ ಸಿದ್ಧಾಂತಗಳ ಆ ತತ್ಕಾಲೀನ ಸಮಸ್ಯೆಗಳ ಇತಿಮಿತಿ ಅರ್ಥ ಆಗತ್ತೆ. ಆದರೆ ದೀರ್ಘಾಯುಷ್ಯದ ಸಮಸ್ಯೆ ಏನು ಅಂದರೆ ನಮಗಿಂತ ದೊಡ್ಡವರು ಯಾರಿದ್ದಾರೆ ಅವ್ರನ್ನ ಕಳ್ಕೊತೇವೆ ಅಂತ. ನಾನು ಇಷ್ಟು ಬೇಗ ಅದನ್ನೆಲ್ಲ ಕಳ್ಕೊಳ್ಬೇಕಾಯ್ತಾ ಅಂತ ಅನ್ನಿಸ್ತಾ ಇತ್ತು. ನಿಜವಾಗಿಯೂ ಹೃಷಿಕೇಶದ ಆ 7 ದಿವಸಗಳ ವಾಸ ನನಗೆ ಮಲ್ಲೇಪುರಂ ವೆಂಕಟೇಶ್ ಜೀರಾಯರನ್ನು ಕೊಟ್ಟಿತು. ಯಾಕೆ ಅಂತಂದರೆ ಅವರು ನಮ್ಮ ತಂದೆಯ ತರಹವೇ ಕನ್ನಡದ ಅತ್ಯಂತ ಹಳೆಯ ಕಾವ್ಯ ಮಾರ್ಗಗಳ ಬಗ್ಗೆ, ಸಾಹಿತಿಗಳ ಬಗ್ಗೆ ಹೇಳ್ತಾ ಇರ್ತಿದ್ದರು. ನಾನು ಆ ಮಾತನ್ನು ಕೇಳಿಸಿಕೊಳ್ಳಿಕ್ಕೆ ಕಾತರನಾಗಿರ್ತಿದ್ದೆ. ಅಂತಹ ಮಲ್ಲೇಪುರಂ ವೆಂಕಟೇಶ್ ಅವರಿಗೂ ನಮಸ್ಕರಿಸಿ, ಹಾಗೆ ರಘುಪತಿ ಭಟ್ರು ಅವರು ಹೇಳಿದರು, ಗೋವಿಂದಾಚಾರ್ಯರ ಶಿಷ್ಯರತ್ತ ಜಾದ ಬೋಡಂಡಲ ಕೊಡ್ಬೇಕು, ಏನು ಬೇಕಾದರೂ ಕೊಡ್ತೇನೆ ತಗೊಳ್ಳಿ ಅಂತ ಹೇಳಿದರು. ಆ ತರಹದ ಒಂದು ನಿರ್ವ್ಯಾಜ ಪ್ರೀತಿ ರಘುಪತಿ ಭಟ್ಟರಿಗೆ ಅವರಿಗೆ ನಮಸ್ಕರಿಸಿ, ಹಾಗೆ ಸುಧೀಂದ್ರ ವೆಂಕಟೇಶ್ ಅವರಿಗೂ ನಮಸ್ಕರಿಸಿ, ಎದುರುಗಡೆ ಇರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸಿ ಒಂದು ಸ್ವಲ್ಪ ಈ ಕೃತಿಯ ಬಗ್ಗೆ ಮಾತನಾಡಬೇಕು ಅಂತ. ಈ ಕೃತಿಯನ್ನು 3 ಜನರಿಗೆ ಸಮರ್ಪಣೆ ಮಾಡಿದ್ದೇನೆ. ಆ 3 ಜನ ತಾಯಂದಿರು ಇಲ್ಲೇ ಬಂದಿದ್ದಾರೆ. ಆಮೇಲೆ ಈ ನಾಟಕವನ್ನು ನಮ್ಮ ತಂದೆಯವರಿಗೆ ಸಮರ್ಪಣೆ ಮಾಡಿದ್ದೇನೆ. ಆ ನಾಟಕ ಅವರು ಒಂದು ನಾನೇ ವೈಕುಂಠಕ್ಕೆ ಹೋಗುತ್ತೇನೆ ಮತ್ತು ಹೊಸ ಚಿಗುರು ಹಳೆ ಬೇರು, ಆ ನಾಟಕದಲ್ಲಿ ಪಾತ್ರ ಮಾಡಿದವರು ಇವತ್ತಿಲ್ಲಿ ಬಂದಿದ್ದಾರೆ. ಅದು ಆಶ್ಚರ್ಯ. ನಮ್ಮ ಪದ್ಮನಾಭ, ಪರಿಮಳ, ಪನ್ನಗ, ವಿಕ್ರಮ ಅವರೆಲ್ಲ ಅವತ್ತು ನಾಟಕದಲ್ಲಿ ಪಾತ್ರ ಮಾಡಿದವರು, ಅವರು ಬಂದಿದ್ದಾರೆ. ಹಾಗೆ ಇಲ್ಲಿ ಪ್ರಾರ್ಥನೆ ಮಾಡಿದ 2 ನನ್ನ ಸಹಪಾಠಿಗಳು ಪರಿಮಳ ಮತ್ತು ಪನ್ನಗ ಅವರು ಇಲ್ಲಿ ಬಂದಿದ್ದಾರೆ. ಒಂದು ಬಹಳ ಸಂತೋಷದ ಸಂಗತಿ, ಅವರ ಸಟೈರಿಕ್ಕಾದ ನಾಟಕವನ್ನು ಅರ್ಥ ಮಾಡಿಕೊಳ್ಳೋ ಕೆಪ್ಯಾಸಿಟಿ ಅವತ್ತಿರಲಿಲ್ಲ. ಇವತ್ತು ಇಷ್ಟು ಚೆನ್ನಾಗಿತ್ತು ಆ ನಾಟಕ ಅಂತ ಅನ್ನಿಸ್ತಾ ಇದೆ, ಆದರೆ ಅವ್ರಿಗೆ ಹೇಳಲಿಕ್ಕಿಲ್ಲ ಅವರು. ಹಾಗೆ ಅವರ ಒಂದು ಬೆಂಬಲದಿಂದ, ಅವರ ಒಂದು ಮಾರ್ಗದರ್ಶನದಿಂದ ಈ ಅನುವಾದ ಆಗಿದೆ. ಸಂಗ್ರಹ ರಾಮಾಯಣ ಆಗಿರಬಹುದು, ಆಮೇಲೆ ಈ 3 ನಾಟಕಗಳಾಗಿರಬಹುದು. ಇಷ್ಟು ಮುಂದೆ ಇಡ್ತಾ ಇದ್ದೇನೆ. ಈ ಅನುವಾದ ಒಂದು ರೀತಿ ತಿಳಿದು ಮಾಡಿದ್ದು ಅಂತ ಅಲ್ಲ, ನಾನು ತಿಳಿದುಕೊಳ್ಳಲಿಕ್ಕಾಗಿ ಮಾಡಿದ್ದು. ಸಂಗ್ರಹ ರಾಮಾಯಣವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಮಾಡಿದ್ದು ಅನ್ನೋದು ಕರೆಕ್ಟ್. ಹಾಗೆ ವೆಂಕಟೇಶ್ವರಾಯರು ಹೇಳಿದರು ಗೀತಾ ಭಾಷ್ಯವನ್ನು ಪೂರ್ತಿಯಾಗಿ ಮಾಡಬೇಕು ಅಂತ. ನಾನು ಗುರುಗಳ ಹತ್ರ ಮೊದಲ ಬಾರಿ ಹೋದಾಗ ಅವರು ಹೇಳಿದ್ದೇ ಈ ಭಾಷ್ಯತ್ರಯವನ್ನು ಓದು ಅಂತ. ಅವರು ಹೇಳಿದ ರೀತಿ ಬೇರೆ, ಆ ರೀತಿ ಬರೀಲಿಕ್ಕಾಗಲ್ಲ ಇವತ್ತು. ಮೊದಲು ಗೀತೆಗೆ ಭಾಷ್ಯ ಬೇಕಾ ಅಂತ ಯೋಚನೆ ಮಾಡು, ಅವ್ರು ಹೇಳಿದ್ದು. 1900
96ರಲ್ಲಿ ಈ ಮಾತು ಇನ್ನೂ ಕಿವಿಯಲ್ಲಿ ಇದೆ. ಮೊದಲು ಈ ಗೀತೆಗೆ ಭಾಷ್ಯ ಬೇಕಾ ಅಂತ ಯೋಚನೆ ಮಾಡು, ಆಮೇಲೆ ಮೊದಲನೇ ಭಾಷ್ಯ ಯಾಕೆ ಬಂತು ಅಂತ ಯೋಚನೆ ಮಾಡು, ಮೊದಲನೇ ಭಾಷ್ಯ ಬಂದ ಮೇಲೂ ಎರಡನೆಯ ಭಾಷ್ಯ ಯಾಕೆ ಬಂತು ಅಂತ ಯೋಚಿಸು, ಇದಾದ ಮೇಲೆ ಮೂರನೆಯ ಭಾಷ್ಯ ಯಾಕೆ ಬರಬೇಕಾಯಿತು ಅಂತ ಯೋಚನೆ ಮಾಡು. ಈ 3 ಯೋಚನೆಗಳೊಂದಿಗೆ 3 ಭಾಷ್ಯವನ್ನು ಓದು ಅಂತ ಹೇಳಿದ್ರು. ಆ ರೀತಿ ಬರೀಲಿಕ್ಕೆ ಕಷ್ಟ ಇದೆ, ಆದರೆ ಅವರು ಬರೆಯುವಾಗ ಸ್ವಲ್ಪ ಬೇರೆ ತರಹ ಬರೆದ್ರು. ಮೊದಲು 3 ಬರೆಯೋದು, ಆಮೇಲೆ ವಿಮರ್ಶೆ ಮಾಡಿಕೊಂಡು ಹೋಗೋದು, ಆ ತರಹ ಬರೆದ್ರು. ನನಗೀಗಲೂ ಡೌಟ್ ಇದೆ, ಆ ತರಹ ಬರೀಲಿಕ್ಕಾಗತ್ತಾ ಅಂತ. ನೋಡೋಣ, ಅದು ದೈವಕ್ಕೆ ಬಿಟ್ಟದ್ದು. ಸಂಗ್ರಹ ರಾಮಾಯಣವನ್ನು ಅನುವಾದ ಮಾಡಬೇಕು ಅಂತ ಅನ್ನಿಸಿದ್ದು ಯಾಕೆ ಅಂದರೆ, ಅದರ ಸ್ವಾರಸ್ಯವನ್ನು ನಮ್ಮೊಂದಿಗೆ ಇರುವವರೊಟ್ಟಿಗೆ ಹಂಚಿಕೊಳ್ಳಬೇಕು ಅಂತ. ಅದನ್ನು ತಿಳಿದು ಇದನ್ನು ಜನರಿಗೆ ತಿಳಿಸ್ಬೇಕು ಅನ್ನುವ ಅನುಗ್ರಹ ಮಾಡುವ ಬಯಕೆಯಿಂದ ಮಾಡಿದ್ದಲ್ಲ, ಹಂಚಿಕೊಳ್ಳೋಣ ಅಂತನ್ನುವ ಒಂದು ನಮ್ರತೆಯೇ ಅಲ್ಲಿಯೂ ಇರೋದು. ಕಾರಣ ಏನು ಅಂದರೆ, ಆ ಒಂದು ಸರ್ಷಪೆ ಕೂಷ್ಮಾಂಡ ಪ್ರವೇಶ ಅಂತ ಯಾರೋ ಹಿರಿಯರು ಹೇಳಿದ್ದು, ಅದು ಮಧ್ವಾಚಾರ್ಯರು ಹೇಳಿದ್ದು ಅಂತ ಒಂದು, ಸರ್ಷಪೆ ಕೂಷ್ಮಾಂಡ ಪ್ರವೇಶ ಅಂತ ಅದು ಮಾತಂತೂ ಇದೆ. ಅದು ಹೇಗೆ ಅನ್ನೋದನ್ನು ನಾನು ಹುಡುಕ್ತಾ ಹೋಗಿದ್ದು. ಅದೇ ಒಂದು ಉದಾಹರಣೆ ಹೇಳೋದಾದರೆ ನಿಮಗೆ, ಸಗರ ಅವನ ದೊಡ್ಡ ಮಗ ಅಸಮಂಜಸ, ಅವನ ಹೆಸರೇನು ಅಂತ ಇವತ್ತಿಗೂ ಗೊತ್ತಿಲ್ಲ. ಅಸಮಂಜಸ ಅಂದರೆ ಸರಿ ಇಲ್ಲದೆ ಇರೋನು ಅಂತ. ಅವನು ಸರಿಯೇ ಇಲ್ಲ, ಅವನ ಹೆಸರೇನು ಗೊತ್ತಿಲ್ಲ, ಸರಿ ಇಲ್ಲದೆ ಇರೋನು. ಅವನಿಗೆ ಒಬ್ಬ ಮಗ ಹುಟ್ಟಿದ ಮೇಲೆ ಅವನು ಚೇಷ್ಟೆಗಳನ್ನು ಶುರು ಮಾಡಿದ. ಸರಯುವಾನ್ ಪ್ರಾಕ್ಷಿಪದ್ ಬಾಲಾನ್, ಸರಯು ನದಿಯಲ್ಲಿ ತೊಗೊಂಡು ಹೋಗಿ ಎಸ್ತು ಬಿಡ್ತಾ ಇದ್ದ. ಅವರು ಉಸಿರು ಹೇಳ್ಕೊಳ್ಳಿಕ್ಕೆ ಅಂತ ಮೇಲ್ಗಡೆ ಬರ್ತಾ ಇರುವಾಗ ಚಪ್ಪಾಳೆ ತಟ್ಟಿ ನಗುತ್ತಾ ಇದ್ದ. ಅವನನ್ನು ಯಾವ ರೀತಿಯಿಂದಲೂ ಸರಿ ಮಾಡಲಿಕ್ಕಾಗದೆ ನಗರದಿಂದ, ರಾಜ್ಯದಿಂದ ಹೊರಗಡೆ ಹಾಕ್ಬಿಟ್ರು ಅವನನ್ನು. ಹಾಗೆ ಹೊರಗಡೆ ಹಾಕಿದಾಗ ಎಲ್ಲವೂ ಶಾಂತ ಆಯಿತು. ಆಮೇಲೆ ಮುಂದೆ ಕಥೆ ಹೋಗುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಅಷ್ಟೇ ಇರೋದು. ಭಾಗವತದಲ್ಲಿ 9ನೇ ಸ್ಕಂಧದಲ್ಲಿ ಅವನೊಬ್ಬ ದೊಡ್ಡ ಯೋಗ ಸಿದ್ಧ. ನಾನು ಜನರ ಪ್ರೀತಿಯನ್ನು ಪಡೆದರೆ ನನ್ನ ಸಾಧನೆಗೆ ಅಡ್ಡಿಯಾಗತ್ತೆ ಅಂತ ಹೇಳಿ ನೃಶಂಸತ್ವಂ ಪ್ರಕಾಶಯನ್, ಬಹಳ ಕ್ರೌರ್ಯವನ್ನು ತೋರಿಸ್ತಾ ಇದ್ದ. ಯಾವಾಗ ಅವನು ಹೋದ ಕಾಡಿಗೆ ಅಂತ ಮಕ್ಕಳೆಲ್ಲ ಬದುಕಿ ಬಂದ್ರಂತೆ. ಭಾಗವತ ತಮಾಷೆ ಮಾಡುತ್ತೆ 9ನೇ ಸ್ಕಂದದಲ್ಲಿ, ಇನ್ನೂ ಹುಡುಕ್ತಾ ಇದ್ದಾರೆ ಜನ, ಸಿಗ್ತಾ ಇಲ್ಲ ಅವನು ಅಂತ. ಸಯೋಗಿ ಸಂಘ ಸಂವಿಘ್ನ ನೃಶಂಸತ್ವಂ ಪ್ರಕಾಶಯನ್ ಸರೈವಾಂ ಪ್ರಾಕ್ಷಿಪದ್ ಬಾಲಾನ್ ಅಂತ ಪಂಡಿತಾಚಾರ್ಯರ ಮಾತು. ಭಾಗವತದ 9ನೇ ಸ್ಕಂಧವನ್ನು ಮತ್ತು ಇಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಕಡೆದು ಒಂದೆಡೆ ಕೊಟ್ಟಿದ್ದಾರೆ. ಅದಕ್ಕೆ ಇದು ಸಂಗ್ರಹ ರಾಮಾಯಣ. ಅದನ್ನು ನಾನು ಟೈಟಲ್ ಇಡಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಮತ್ತು ಎಲ್ಲರಿಗೂ ಪರಿಚಿತವಾದದ್ದು 2, ಕುಂಬಳ ಮತ್ತು ಸಾಸಿವೆ. ಒಗ್ಗರಣೆ ಹಾಕುವಾಗ ಸಾಸಿವೆ ನೋಡಿದಾಗೆಲ್ಲ ನಿಮಗೆ ಸ್ಮರಣೆ ಬರಬೇಕು ಸಂಗ್ರಹ ರಾಮಾಯಣದ್ದು. ಕುಂಬಳ ನೋಡಿದಾಗೆಲ್ಲ, ಅದು ಅಂಗಡಿಯಲ್ಲಿ ಕಟ್ಟಿರಲಿ, ಹೋಳಿಗೆ ಅಂತ ಹೇಳಿ, ಹುಳಿಗೆ ಅಂತ ಹೇಳಿ ಮನೆಯಲ್ಲೇ ಹೆಚ್ಚುತ್ತಾ ಇರಲಿ, ಸಂಗ್ರಹ ರಾಮಾಯಣದ ನೆನಪಾಗಬೇಕು. ಹೀಗಾಗಿ ಸಾಸುವೆಯೊಳಗೆ ಕುಂಬಳ ಅಂತ ಅದರ ಹೆಸರನ್ನು ಇಟ್ಟಿದ್ದು. ಮತ್ತು ಪರಂಪರೆಯ ನೆನಪು. ಸಂಗ್ರಹ ರಾಮಾಯಣದ ಬಗ್ಗೆ ಹಿರಿಯರೊಬ್ಬರು ಹೀಗೆ ಆಶೀರ್ವಾದ ಮಾಡಿದ್ರು ಅಂತನ್ನೋದೇನಿದೆ, ಅದು ಈ ತರಹ ನೆನಪಾಗಲಿ ಅಂತ ಎಲ್ಲವನ್ನೂ ಸೇರಿಸಿ ಇದು ಹೆಸರಿಟ್ಟಿದ್ದು. ಅದು ಬಹಳ ತಮಾಷೆಯಾಗಿ ಕಾಣಬಹುದು ಕೆಲವರಿಗೆ, ಅಥವಾ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಅನ್ನಿಸಬಹುದು. ಅದರ ಹಿಂದಿನ ಉದ್ದೇಶ ಆ ಐತಿಹ್ಯದ ನೆನಪಾಗಬೇಕು. ನಿಮ್ಮ ದಿನ ಬಳಕೆಯ, ಮನೆ ಬಳಕೆಯ, ಮನೆವಾಳ್ತೆಯ ಸಂದರ್ಭದಲ್ಲಿ ಇದು ನೆನಪಾಗಬೇಕು ಅಂತ ಇದರ ಉದ್ದೇಶ. ಈ ಸಂಗ್ರಹ ರಾಮಾಯಣ ಏನಿದೆ, ಇದಕ್ಕೆ ಬಹಳ ಆಯಾಮಗಳಿದೆ. ಈಗ ವಾಲ್ಮೀಕಿ ರಾಮಾಯಣವನ್ನು ನೀವು ನೋಡ್ತಾ, ವಾಲ್ಮೀಕಿ ರಾಮಾಯಣದ ಭಾಷೆ ಯಾವುದು? ದರ್ಶನ ಭಾಷೆ ಅಂತ ಆಚಾರ್ಯರು ಸುಂದರಕಾಂಡದಲ್ಲಿ ನಿರೂಪಣೆ ಮಾಡಿದ್ದಾರೆ. ಯದ್ಯಪ್ಯೇತನ್ನ ಪಶ್ಯಂತಿ, ಅಲ್ಲೆಲ್ಲ ಮಲಗಿಬಿಟ್ಟಿದ್ರಲ್ವ ಹನುಮಂತ ಸೀತೆಯೊಡನೆ ಮಾತನಾಡಬೇಕಾದ್ರೆ,
ಮತ್ತು ಯಾರಿಗೂ ಕಾಣದಂತೆ ತಿರುಗಾಡಿದ್ದು ಅಂತ. ಯಾರಿಗಾಗಿ ಈ ನಟನೆಯ ಪ್ರದರ್ಶನ? ಯಾರಿಗಾಗಿ ಅಂತಂದರೆ ಋಷಿಗಳೆಲ್ಲ ನೋಡ್ತಾ ಇದ್ರಲ್ಲ ಅವರಿಗಾಗಿ. ಪಶ್ಯಂತ್ ಋಷಯ ಏವಚ ತೇಷಾಂ ವಿಡಂಬನಾಯೈವ ದೈತ್ಯಾನಾಂ ವಂಚನಾಯ ಚ ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್. ಒಂದು ಘಟನೆಯನ್ನು ನೋಡಿದಂತೆ ಹೇಳೋದು, ಇದ್ದಂತೆ ಹೇಳೋದು ಎರಡು ಬೇರೆ. ನೋಡಿದಂತೆ ಹೇಳೋದೇನಿದೆ ಅದು ವಾಲ್ಮೀಕಿಗಳು ಮಾಡಿದ್ದು. ಇದ್ದಂತೆ ಹೇಳಿದ್ದೇನಿದೆ ಅದು ನಾವು ತಿಳ್ಕೊಳ್ಬೇಕಾದದ್ದು. ಅಲ್ಲಿ ಆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಹಾಗೆ ಓದಬೇಕು. ಹಾಗೆ ಓದಬೇಕಾದ್ರೆ ಸಂಗ್ರಹ ರಾಮಾಯಣದ ನೆರವು ಬೇಕು. ಯಾಕೆಂದರೆ ಪೂರ್ವೋತ್ತರಗಳಿಗೆ ವಿರುದ್ಧವಾದದ್ದು ಯಾವುದೋ ಅದು ದರ್ಶನಂ ಅಂತ. ಮೊದಲು ನಂತರಕ್ಕೆ ವಿರುದ್ಧವಾದದ್ದು ದರ್ಶನ. ಒಂದು ಉದಾಹರಣೆ ಹೇಳ್ತೇನೆ. ಹನುಮಂತನಿಗೆ ಶಾಪ ಕೊಟ್ಟರು ಎಲ್ಲರೂ ಅಂತ. ನಿನ್ನ ಬಲ ಯಾರಾದರೂ ಹೇಳೋವರೆಗೆ ಮರೆತು ಹೋಗಲಿ ಅಂತ ಶಾಪ ಕೊಟ್ಟರು. ನಾವು ಆ ಕಥೆಯನ್ನು ಎಲ್ಲ ಇಟ್ಟುಕೊಂಡು ಬಂದಿದ್ದೇವೆ. ಅವನಿಗೆ ಯಾರಾದರೂ ಹೇಳೋ ತನಕ ಅವನಿಗೆ ಮರೆತು ಹೋಗಿರುತ್ತೆ ಅಂತ ನಮಗೆ ತಲೆನಲ್ಲಿ. ಆದರೆ ವಾಲ್ಮೀಕಿ ರಾಮಾಯಣದಲ್ಲೇ ನೋಡಿದರೆ ಬರುವ ತನಕ, ಕಡಲ ದಂಡೆಗೆ ಬರುವ ತನಕ ಬೇಕಾಷ್ಟು ಸರ್ತಿ ಅವನನ್ನು ಹೊಗಳಿಯಾಗಿದೆ. ಮೊದಲು ಹೊಗಳಿದ್ದು ರಾಮನೇ. ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣ ಅಂತ ಮೊದಲು ಹೊಗಳಿದ್ದು ರಾಮ. ಆಗ ಸಾಕಾಗಲಿಲ್ವಾ ಆ ಹೊಗಳಿಕೆ? ಆಮೇಲೆ ಸುಗ್ರೀವ ಹೇಳ್ತಾನೆ, ನ ಭೂಮೌ ನಾಂತರಿಕ್ಷೇವ ನಾಂಬರೇ ನಾಮರಾಲಯೇ ಅಂತ. ಎಲ್ಲ ಕಡೆ ಅವನಿಗೆ ಆರಾಮವಾಗಿ ಹೋಗ್ಲಿಕ್ಕೆ ಸಾಧ್ಯ ಇದೆ, ಇವನೊಬ್ಬನೇ ನಿನ್ನ ಸೀತೆಯನ್ನು ಹುಡುಕಲಿಕ್ಕೆ ಸಾಧ್ಯ ಅಂತ ಅಲ್ಲಿಯೇ ಹೇಳಿದ್ದಾನೆ. ಅಷ್ಟು ಸಾಕಾಗಲಿಲ್ವ ಅವನಿಗೆ? ಹೀಗೆ ಬೇಕಾಷ್ಟು ಕಡೆ ಈಗಾಗಲೇ ಹೊಗಳಿಯಾಗಿದೆ. ಮತ್ತಿನ್ನೇನು ನೆನಪು ಬರೋದು ಹನುಮಂತನಿಗೆ? ಇನ್ನು ಈ ಶಾಪ ಕೊಟ್ಟರು ಅಂತನ್ನುವ ಪ್ರಸಂಗ ಇರೋದು ಎಲ್ಲಿ ಗೊತ್ತಾ? ಉತ್ತರಕಾಂಡದಲ್ಲಿ. ಉತ್ತರಕಾಂಡಕ್ಕೆ ಹೋಗಿ ನಿಂತರೆ ಶಾಪಗಳಿಂದಲೂ ನೀನು ಅವಧ್ಯನಾಗುವಂಥ ವರ ಉಂಟು. ಶಾಪಗಳು ನಿನಗೆ ಯಾವ ಪರಿಣಾಮ ಉಂಟು ಮಾಡದೇ ಇರಲಿ ಅಂತ ಬ್ರಹ್ಮದೇವರು ಹೇಳ್ತಾರೆ. ಹಾಗಾದರೆ ಇದೇನಿದು? ಈ ವಿರೋಧಗಳನ್ನು ನೋಡಿದಾಗ ವಿಡಂಬೋಯಂ ಕೃತೋ ಭವೇತ್. ಇದು ಅನುಕರಣೆ. ಯಾಕೆ ಅನುಕರಣೆ ಮಾಡಿದ್ದು? ಹನುಮಂತನೇ ಮೊದಲು ಹಾರಿದ್ರೆ ಕಪಿಗಳೆಲ್ಲ ನಾಳೆ ಹೇಳ್ತಾ ಇದ್ವೋ ಏನೋ, ನಾವು ಹಾರ್ತಿದ್ವಿ ಅಷ್ಟರೊಳಗಡೆ ಅವನು ಹಾರಿದ ಅಂತ. ಮತ್ತು ಎಲ್ಲವೂ ಹಾಗೆ ನಮ್ಮ ಅವಶ್ಯಕತೆ ಇದೆ ಅಂತ ಪೂರ್ತಿಯಾಗಿ ಅವರಿಗೆ ಮನವರಿಕೆ ಆದಮೇಲೆ ನಮ್ಮ ಬಳಿ ಬಂದರೆ ಒಂದು ಬೆಲೆ, ಇದನ್ನು ತೋರಿಸ್ಬೇಕಿತ್ತು ಹನುಮಂತ. ಅದರಿಂದಾಗಿ ಸುಮ್ಮನೆ ಕುಳಿತ. ಅವ್ರಿಗೆ ಅರ್ಥ ಆಯಿತು ನಮ್ಮ ಕೈಲಾಗೋದಿಲ್ಲ ಅಂತ. ಆಮೇಲೆ ಇನ್ನೂ ಏನು ಅಂತ ಹೇಳಿದ್ರೆ, ಕೆಲವೊಮ್ಮೆ ಸುಗ್ರೀವ ಹೇಳಿದ್ದ ನಿಮ್ಮ ಬಾಸ್ ಇವನು ಅಂತ, ಆದರೆ ಅದನ್ನು ಮರೆತರು. ಅಂಗದನನ್ನು ಬಾಸ್ ಆಗಿ ತಗೊಂಡ್ರು, ಜಾಂಬವಂತನನ್ನು ಬಾಸ್ ಆಗಿ ತಗೊಂಡ್ರು, ಸುಮ್ಮನಾಗಿಬಿಟ್ಟ ಹನುಮಂತ. ಕೆಲವೊಬ್ಬರಿಗೆ ಆಧಿಪತ್ಯ ವಹಿಸಿದವರಿಗೆ ಒಂದು ಸಣ್ಣ ವ್ಯಸನ ಅಥವಾ ಚಟ ಇರುತ್ತೆ. ಎಲ್ಲದಕ್ಕೂ ನನ್ನನ್ನು ಆಶ್ರಯಿಸಲಿ ಅಂತ. ಕೆಲಸ ಆಗೋದಕ್ಕಿಂತ ಅವರಿಗೆ ಅವರ ಕಾಲು ಹಿಡಿಯೋದು ಮುಖ್ಯ. ಅವರಿಗೆ ಕೆಲಸ ಆಗೋದಕ್ಕಿಂತ ಮುಖ್ಯ ನನ್ನ ಕಾಲು ಹಿಡಿತಾ ಇರಬೇಕು ಅಂತ. ಸಮರ್ಥರು ಯಾರಿದ್ದಾರೆ ಅವರನ್ನು ಓಡಿಸಿಬಿಡೋದು, ಯಾರು ಅಸಮರ್ಥರಿರ್ತಾರೆ ಅವ್ರನ್ನ ಇಟ್ಕೊಳ್ಳೋದು. ಯಾಕೆಂದರೆ ಅವರು ನಮ್ಮ ಬಾಲ ಬಿಡಿತಾ ಇರ್ತಾರೆ, ಅಷ್ಟು ಸಾಕು ಅಂತ. ಇದು ಒಂದು ಕೆಲಸ ಇಡೀ ಹಾಳಾಗಿ ಹೋಗುತ್ತೆ. ಸುಗ್ರೀವ ಹೇಳಿದ ಅಲ್ವಾ, ಹನುಮಂತನನ್ನು ಸ್ವೀಕರಿಸಿ ನಾಯಕನನ್ನಾಗಿ ಅಂತ. ಆದರೆ ಅವರು ಹಾಗೆ ಮಾಡಲೇ ಇಲ್ಲ. ತಾವೇ ರಾಜರಾಗಿ ಲೀಡರ್ಗಳಾಗಿ ಬಿಹೇವ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅಂಥ ಸಮಯದಲ್ಲಿ ಏನು ಮಾಡಬೇಕು? ಮೌನವೇ ಲೇಸು. ಆ ಮೌನ ಮಾಡಿದ, ಗೆದ್ದ ಹನುಮಂತ. ಅದರಿಂದಾಗಿ ವಾಲ್ಮೀಕಿ ರಾಮಾಯಣದ ಈ ಭಾಗಗಳನ್ನು ನೋಡಿದಾಗ ನಿಮಗೊಂದು ಸಂದೇಹ ಬಂದರೆ ಅಲ್ಲೊಂದು ವಿವರಣೆ, ವಿಡಂಬೋಯಂ ಕೃತೋ ಭವೇತ್. ಈ ನೆಲೆಯಲ್ಲಿ ನೀವು ಸಂಗ್ರಹ ರಾಮಾಯಣವನ್ನು ನೋಡಿದಾಗ ಪೂರ್ವೋತ್ತರ ವಿರೋಧಗಳು ವಾಲ್ಮೀಕಿ ರಾಮಾಯಣದಲ್ಲಿ ಏನು ತೋರುತ್ತೆ ಅದು ಕಂಡಂತೆ ಬರದದ್ದು, ನಿಜವಾಗಿ ಇದ್ದದ್ದು ಏನು ಅಂತಂದರೆ ಇಲ್ಲಿ ಹೇಳಿದ್ದು ಅಂತ. ಸಂಗ್ರಹ ರಾಮಾಯಣದಲ್ಲಿ ಹೇಳಿದ್ದು ಎಷ್ಟು ಸೂಕ್ಷ್ಮ ಸಂಗತಿಗಳನ್ನು ಒಟ್ಟಿಗೆ ಕೊಟ್ಟುಬಿಡ್ತಾರೆ ಅವರು ಅಂತಂದರೆ, ಲಕ್ಷ್ಮಣ
ವಹಿಸಿದ ಮಹತ್ವದ ಪಾತ್ರ ಸಂಗ್ರಹ ರಾಮಾಯಣದಲ್ಲಿ. ಯುದ್ಧ ಆಯ್ತಲ್ವಾ, ಯುದ್ಧ ಆಗುವಾಗ ಕಪಿಗಳಿಗೆಲ್ಲ ವಸತಿಯ ವ್ಯವಸ್ಥೆ ಇಲ್ಲ, ಯಾಕೆಂದರೆ ಅವರು ಮರಗಳ ಮೇಲೆ ಮಲಗುವವರು. ಆಮೇಲೆ ಆಯುಧಗಳು ಬೇಕಿಲ್ಲ, ಯಾವ ಮ್ಯಾನ್ಮೇಡ್ ಆರ್ಮರ್ಸೂ ಇಲ್ಲ. ಆ ರಾಮನ ಸೈನ್ಯದಲ್ಲಿ 7 ಜನ ಬಿಟ್ಟರೆ ಇನ್ಯಾರ್ದೂ ಮ್ಯಾನ್ಮೇಡ್ ಆರ್ಮರ್ಸ್, ಮನುಷ್ಯರ ನಿರ್ಮಿತವಾದ ಆಯುಧಗಳಿಲ್ಲ. ಈ ವಿಭೀಷಣನ 4 ಜನ, ಆಮೇಲೆ ಸ್ವಯಂ ವಿಭೀಷಣ 5, ವಿಭೀಷಣನ ಆಫೀಸರ್ಸ್ 4 ಜನ ಇದ್ದರು. ಅವರು ಅನಿಲ, ಹರಿ, ಶರ್ಯ, ಸಂಪಾತಿ ಅಂತ ಈ 4 ಜನ ವಿಭೀಷಣನ ಮ್ಯಾನೇಜರ್ಸು ಅವರು, ಮತ್ತು ಸ್ವಯಂ ವಿಭೀಷಣ 5 ಆಯಿತು. ಆಮೇಲೆ ರಾಮ ಲಕ್ಷ್ಮಣರು. ಇಷ್ಟು ಜನರತ್ರ ಬಿಟ್ಟರೆ ಇನ್ನು ಯಾರೂ ಕೂಡ ಕಮ್ಮಾರ ನಿರ್ಮಿಸಿದ ಅಥವಾ ಆಯುಧಗಳು, ಕಬ್ಬಿಣದ ಆಯುಧಗಳನ್ನು ಅವರು ಬಳಸಲೇ ಇಲ್ಲ. ಹಲ್ಲು, ಉಗುರು, ಕೈ ಇಷ್ಟರಿಂದಲೇ ಅವರು ಮಾಡಿದ್ದು. ಆದರೆ ಊಟ ಅಂತೂ ಬೇಕೇ ಬೇಕು. ಇದು ಯಾವ ಖರ್ಚೂ ಇಲ್ಲ, ಶಿಬಿರದ ಖರ್ಚಿಲ್ಲ, ಯಾವ ಖರ್ಚೂ ಇಲ್ಲ. 0 ಬ್ಯಾಲೆನ್ಸಿನಲ್ಲಿ ದೊಡ್ಡ ಯುದ್ಧವನ್ನು ಮಾಡಿದ್ದು ಯಾರಾದರಿದ್ದರೆ ಅದು ರಾಮ. ಆ ರಾಮ ಯುದ್ಧ ಮಾಡುವಾಗ ಆಹಾರದ ವ್ಯವಸ್ಥೆ ಅಂತೂ ಬೇಕಲ್ಲ. ಆಹಾರದ ವ್ಯವಸ್ಥೆ ಯಾರು ಮಾಡಿದ್ದು? ವಾಲ್ಮೀಕಿ ರಾಮಾಯಣದ ಯಾವುದೋ ಒಂದು ಮೂಲೆಯಲ್ಲಿ ಉಂಟು. ಅದನ್ನು ಹೈಲೈಟ್ ಮಾಡಿ ನಾರಾಯಣ ಪಂಡಿತಾಚಾರ್ಯರು ಬರೀತಾರೆ. ಅನ್ನ ಅಂದರೆ ಹಣ್ಣು, ಜೇನು, ನೀರು ಇವುಗಳ ವಿಲೇವಾರಿಯನ್ನು ಸ್ವಯಂ ಲಕ್ಷ್ಮಣ ನಿಂತುಕೊಂಡು ಮಾಡ್ತಾ ಇದ್ದ ಅಂತ. ಎಲ್ಲ ಇಡೀ ಕಪಿಗಳಿಗೆ, ಈ ಡಿಪಾರ್ಟ್ಮೆಂಟಿಗೆ ಇಷ್ಟು ಜನ ಹೋಗಬೇಕು, ಈ ಒಂದು ಗುಂಪಿಗೆ ಇಷ್ಟು ಹೋಗಬೇಕು ಅಂತ ಅವನು ಕೊಡ್ತಾ ಇದ್ದ. ಇದು ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ 24,000 ಶ್ಲೋಕಗಳಿದೆ. ಒಂದು ಕಡೆಯಿಂದ ಓದ್ತಾ ಹೋದಾಗ ಇನ್ನೊಂದು ಕಡೆಯಿಂದ ಮರಿತಾ ಹೋಗುತ್ತೆ. ದೊಡ್ಡ ಕಾವ್ಯದ ಸಮಸ್ಯೆ ಏನು ಅಂದರೆ ಇದೆ. ಒಂದು ಕಡೆಯಿಂದ ಓದ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಬಂದಾಗ ಇದು ದೊಡ್ಡದಾಗತ್ತೆ, ಅದು ಮರ್ತೋಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಒಂದು ಸಂಗ್ರಹ ಬೇಕಾಗತ್ತೆ. ಆ ಸಂಗ್ರಹ ಏನು ಮಾಡುತ್ತೆ, ನೀವು ಅದರ ಸಾರವನ್ನು ಒಮ್ಮೆ ತಿಳಿದು ಮತ್ತೆ ನೀವು ವಿಶಾಲವಾದ ಸಾಗರಕ್ಕೆ ಈಜು ಬಿದ್ದರೆ ಕರೆಕ್ಟಾಗಿರುತ್ತೆ. ಹಾಗೆ ಸಂಗ್ರಹ ರಾಮಾಯಣ ಅನ್ನೋದೊಂದು ಪೂರಕ ವಾಲ್ಮೀಕಿ ರಾಮಾಯಣಕ್ಕೆ ಮತ್ತು ಎಲ್ಲ ಪುರಾಣಗಳಿಗೆ. ಪುರಾಣಗಳಲ್ಲಿ ಉಂಟು, ಪದ್ಮಪುರಾಣದಲ್ಲಿ ಕೈಕೇಯಿಗೆ ಯಾಕೆ ಇದು ಮಂಥರೆಗೆ ಯಾಕೆ ಸಿಟ್ಟು ಬಂತು ಅಂತ. ರಾಮ ಚಿಕ್ಕ ಹುಡುಗ ಇದ್ದಾಗ ಒದ್ದುಬಿಟ್ನಂತೆ ಮಂಥರೆಗೆ. ಅದಕ್ಕೆ ಅವಳಿಗೆ ಆ ದ್ವೇಷ ದೊಡ್ಡದಾಗಿ ಬಿಡ್ತು. ಆ ದ್ವೇಷದಿಂದ ಅವಳಿದು ಮಾಡಿದ್ದು ಅಂತ ಅದು ಸ್ಕಂದ ಪುರಾಣದಲ್ಲಿ ಉಂಟು. ಅದನ್ನು ಇಬ್ಬರೇ ನೋಡಿ ಬರೆದದ್ದು. ಒಂದು ಕ್ಷೇಮೇಂದ್ರ, ಇನ್ನೊಬ್ಬರು ನಾರಾಯಣ ಪಂಡಿತಾಚಾರ್ಯ. ಈ ತರಹ ಆ ಎಲ್ಲ ಸಂಗ್ರಹ, ಎಲ್ಲದರ ಸಂಗ್ರಹ ಸುಖವಾಗಿ ಅರ್ಥ ಆಗ್ತಾ ಹೋಗುತ್ತೆ. ವಾಲ್ಮೀಕಿ ರಾಮಾಯಣ ಎನ್ನುವ ಸಾಗರವನ್ನು ಆರಾಮವಾಗಿ ಈಜಲಿಕ್ಕೆ ಇದು ಪೋಷಕ ಆಗತ್ತೆ, ಇದು ಸಾಧಕ ಆಗತ್ತೆ. ಅದರಿಂದಾಗಿ ಸಂಗ್ರಹ ರಾಮಾಯಣವನ್ನು ಓದಬೇಕಿದೆ. ಒಂದು ರೀತಿಯಲ್ಲಿ ಅದೇ ಹೇಳಿದ್ವಲ್ಲ, ಸರ್ಷಪೆ ಕೂಷ್ಮಾಂಡ ಪ್ರವೇಶ ಅನ್ನೋದು ನಾನು ಅರ್ಥ ಮಾಡ್ಕೊಳ್ಬೇಕಿತ್ತು. ಆ ಅರ್ಥ ಮಾಡ್ಕೊಳ್ಳಿಕ್ಕಾಗಿ ಈ ಬರಹ. ಇದಾದ ಮೇಲೆ ನನಗೆ ಒಂದು ಅನ್ನಿಸಿತು, ಒಂದು ಸಂಬಂಧ ದೀಪಿಕೆ ಒಂದು ಬರೆಯೋಣ ಅಂತ. ಅದನ್ನು ಮೊದಲು ಸಂಸ್ಕೃತದಲ್ಲಿ ಬರೆಯೋಣ ಅಂತ ಹೋದೆ. ಆದರೆ ಕೆಲವು ಜೊತೆಗಿದ್ದ ಮಿತ್ರರು ಹೇಳಿದ್ರು, ಸಂಸ್ಕೃತದಲ್ಲಿ ಬರಿಬೇಡ ಸಂಬಂಧ ದೀಪಿಕಾ, ಕನ್ನಡದಲ್ಲಿ ಅದೇ ಇದನ್ನು ಕೊಡು, ನಾವು ನೋಡ್ತೇವೆ ಅಂತ. ಅದಕ್ಕಾಗಿ ಕನ್ನಡದಲ್ಲಿ ಓದಿದ ಮೇಲೆ ಅದರಲ್ಲಿ ಒಂದು ಪ್ರಯತ್ನ. ಎಲ್ಲ ಕವಿಗಳು ಯಾರಿದ್ದಾರೆ, ವಾಲ್ಮೀಕಿ ರಾಮಾಯಣದ ಬಗ್ಗೆ, ವಾಲ್ಮೀಕಿಗಳ ಬಗ್ಗೆ ಗೌರವ ಯಾರಿಗಿದೆ ಅಂತಹ ಕವಿಗಳ ಉಕ್ತಿ ಸೌಂದರ್ಯವನ್ನು ಮತ್ತು ಪಂಡಿತಾಚಾರ್ಯರ ಉಕ್ತಿ ಸೌಂದರ್ಯವನ್ನು ಒಂದು ಚಿಂತನೆ ಮಾಡಿದ್ದು. ಅದು ಪಂಡಿತಾಚಾರ್ಯರ ಮಾತಿನ ಗುಣವನ್ನು ತಿಳ್ಕೊಳ್ಳಿಕ್ಕೆ, ಅದು ತಿಳಿದಿದ್ದೇನೆ ಅಂತಲ್ಲ, ತಿಳಿದುಕೊಳ್ಳಲಿಕ್ಕೆ ಮಾಡಿದ್ದು. ಹೀಗೆ ಓದುವ ಮುನ್ನ ಮತ್ತು ಓದಿದ ಮೇಲೆ, ಇದಾದ ಮೇಲೆ ನಾಟಕಗಳನ್ನು ಇದು ಬರಿಬೇಕು ಅಂತ ಅನ್ನಿಸಿತು. ಯಾಕೆಂದರೆ ಒಂದು ಆಗಮಟಂಬರ ಶುರು ಮಾಡಿದ್ದೆ, ಹಾಗೆ ಬೇರೆ ಬೇರೆ ಶಾಸ್ತ್ರಗಳಿಗೆ ಸಂಬಂಧಪಟ್ಟ ನಾಟಕಗಳಿದೆ. ಆದರೆ ಎಷ್ಟು ಮಟ್ಟಿಗೆ ರಸಾಸ್ವಾದ ಆಗತ್ತೆ ಅನ್ನೋದು ಬೇಟಿದ್ದು. ಆದರೆ ಓದುವಾಗಂತೂ ಆ ರಸಾಸ್ವಾದ ಆಗತ್ತೆ. ಅದರಿಂದಾಗಿ ನಾನಲ್ಲಿ ಬರೆದಿದ್ದೇನೆ, ಇದು ಆಡು ನಾಟಕ ಅಲ್ಲ, ಓದು ನಾಟಕ ಅಂತ. ಓದ್ತಾ ಹೋಗೋದು. ಆ
ಪ್ರಕ್ರಿಯೆ ಗೊತ್ತಾಗುತ್ತೆ. ಮತ್ತು ಆ ಸಿದ್ಧಾಂತದ ಅವತ್ತಿನ ಕಾಲದ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗಬೇಕು. ಅದಕ್ಕಾಗಿಯೂ ಇದು ಉಪಯೋಗ ಆಗತ್ತೆ. ಇದು ಆಗಮಡಂಬರದಷ್ಟು ಕಷ್ಟ ಇಲ್ಲ. ಆಗಮಡಂಬರ ನೋಡಿದ ಕೂಡಲೇ ಎಲ್ಲರದ್ದು ಇದು ಬಹಳ ಕಷ್ಟ ಇದೆ, ನೀವೇ ಒಂದು ಹಾಡು ತೋರಿಸ್ಬಿಡಿ ಅಂತಂದರು. ಆದರೆ ಆ ದಾರಿಯನ್ನು ಈಗಾಗಲೇ ಪಂಡಿತಾಚಾರ್ಯರು ಇವರು ತೋರಿಸಿದ್ದಾರೆ. ಪಂಡಿತಾಚಾರ್ಯರು ತೋರಿಸಿದ್ದಾರೆ, ಮಧ್ವಾಚಾರ್ಯರು ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ ಅಂತ ಆಚಾರ್ಯರು ತೋರಿದ ದಾರಿಯೇ. ಅದೇನು ಅಪರಿಚಿತವಾದ ದಾರಿ ಏನಲ್ಲ, ಯಾರೂ ತುಳಿಯದ ದಾರಿ ಅಲ್ಲ ಅದು. ಅದನ್ನು ನೋಡುವ ಅದೇ 3 ನಾಟಕಗಳಲ್ಲಿ ಆ 3 ಮೌಲ್ಯಗಳನ್ನೇ ಪಾತ್ರವಾಗಿಸಿ ಮೂರು ಅಂತ ಹೇಳಲಿಕ್ಕಿಲ್ಲ, 2 ದರ್ಶನಗಳನ್ನು ಅವರು ತೆರೆದು ತೋರಿಸಿದ್ದಾರೆ. ಒಂದು ಶಾಂಕರ ದರ್ಶನ, ಇನ್ನೊಂದು ರಾಮಾನುಜೀಯ ದರ್ಶನ. ಘನಶ್ಯಾಮ ಕವಿಗಳು ಮಾಧ್ವ ದರ್ಶನವನ್ನು ಮುಟ್ಟಿಲ್ಲ. 2 ನಾಟಕವನ್ನು ಅವರು ಚೆನ್ನಾಗಿ ಮಾಡಿರೋದು. ಅವರಿಗೆ ಏನೋ ಒಂದು ಆ ಕಾಲದಲ್ಲಿ ಏನೋ ಒಂದು ಸಮಸ್ಯೆಗಳಿತ್ತು, ಅದರ ಬಗ್ಗೆ ಅವರು ಬರೆದರು. ವಾಸ್ತವವಾಗಿ ಈ ಮಧ್ವ ಸಿದ್ಧಾಂತವನ್ನು ಜೀವನ ಅನುಭವದ ನೆಲೆಯಲ್ಲಿ ಬರೆದದ್ದು ಶುಭೋದಯ ಅಂತ ಒಂದು ಕಾವ್ಯ ಇದೆ, ನಾರಾಯಣ ಪಂಡಿತರದ್ದು. ಆದರೆ ಅದು ನಾಟಕ ರೂಪದಲ್ಲಿ ಇಲ್ಲ ಅಂತ ಇಲ್ಲಿ ನಾನು ತರಲಿಲ್ಲ. ಪುರಂಜನೋಪಾಖ್ಯಾನದ ನೆಲೆಯಲ್ಲಿ ಆ ಶುಭೋದಯ ಅಂತನ್ನುವ ಕಾವ್ಯ ಹೊರಡುತ್ತೆ. ಅದರಿಂದಾಗಿ ಇದೊಂದು ಸಣ್ಣ ಪ್ರಯತ್ನ. ಈ ರೀತಿ ಜನರ ಮುಂದೆ ಇಡೋದು, ಜನರ ಅಭಿಪ್ರಾಯಗಳು ಬರುತ್ತೆ, ಅದರಿಂದ ನನ್ನನ್ನು ತಿದ್ದುಕೊಳ್ಳಬಹುದು, ಬೆಳೆಸಿಕೊಳ್ಳಬಹುದು, ಅಥವಾ ಆ ದಾರಿಯಲ್ಲಿ ಸಾಗಬಹುದು. ಯಾರು ಪ್ರೀತಿಯಿಂದ ಕೊಂಡು ಓದ್ತಾರೆ ಅವರ ಜೊತೆ ಪ್ರಶ್ನೋತ್ತರಗಳಲ್ಲಿ ಭಾಗಿಯಾಗಬಹುದು ಅನ್ನುವ ಏಕೈಕ ಉದ್ದೇಶದಿಂದ ಇದು ಬರೆದದ್ದು. ಅದರಿಂದಾಗಿ ಈ ಬರಹ ಅಂತನ್ನೋದು ಈ ಎಲ್ಲರ ಜೊತೆಗೆ, ಅಧ್ಯಾತ್ಮ ಬಂಧುಗಳ ಜೊತೆಗೆ ಅಥವಾ ವಿಮರ್ಶಕರ ಜೊತೆಗೆ ಒಂದು ಸಂವಹನಕ್ಕಾಗಿ ಇರುವಂಥದ್ದೇ ವಿನಃ ಬೇರೇನೂ ಅಲ್ಲ ಅಂತ ಈ ದಿಸೆಯಲ್ಲಿ. ಆ ನಾಟಕದ ಬೆನ್ನುಡಿ ಇನ್ನಷ್ಟು ಬರಿಬೇಕಿತ್ತು, ಆದರೆ ಅದು ಸಮಯ ಸಾಲಲಿಲ್ಲ. ಅದನ್ನು ನೋಡಿ ವೆಂಕಟೇಶ್ವರಾಯರು ಹೇಳಿದ್ರು, ಇದನ್ನೇ ಒಂದು ಪ್ರತ್ಯೇಕ ಪ್ರಬಂಧವಾಗಿ ಬರಿ ಅಂತ. ಅದಕ್ಕೆ ನನಗೆ ಹೌದು ಅಂತ ಅನ್ನಿಸಿತು. ಯಾಕೆಂದರೆ ಮಧ್ವವಿಜಯ ಪರಿಶಿಷ್ಟದಲ್ಲಿ ಕಾವ್ಯ ಮೀಮಾಂಸಾ ಅಂತ ಹೇಳಿ ಗುರುಗಳು ಗೋವಿಂದ ಪಂಡಿತಾಚಾರ್ಯರು ಒಂದು ಲೇಖನವನ್ನು ಬರೆದಿದ್ದಾರೆ. ಅದನ್ನು ಹಿಗ್ಗಿಸಿ ಟಿಪ್ಪಣಿ ಅಡಿಟಿಪ್ಪಣಿಗಳೊಂದಿಗೆ ಅವರ ರಸದ ಪಂಡಿತಾಚಾರ್ಯರ ರಸದ ನೆಲೆ ಏನು, ರಸಾಸ್ವಾದ ಎಲ್ಲಿ ಆಗತ್ತೆ, ಎಲ್ಲಿ ಮನಸ್ಸಿಗೆ ಆನಂದ ಆಗತ್ತೆ, ಈ ಮಾನಸಿಕವಾದ ಒಂದು ಹರಹು ಅಧ್ಯಯನ ಇತ್ಯಾದಿಗಳೆಲ್ಲ, ಮಹಾಭಾರತ ರಾಮಾಯಣಾದಿಗಳನ್ನು ಕಂಡಾಗ ಎಲ್ಲಿ ಆನಂದ ಆಗತ್ತೆ ಇತ್ಯಾದಿಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ಇದೆ. ನೋಡೋಣ ಎಷ್ಟು ಆಗತ್ತೋ, ದೈವ ಎಷ್ಟು ಬರೆಸತ್ತೋ ಅಷ್ಟು ಬರೆಯೋದಿದೆ. ವಾಸ್ತವವಾಗಿ ಮಲ್ಲೇಪುರಂ ವೆಂಕಟೇಶ್ ಅವರು ಹೇಳಿದ್ದು, ಅವರು ಇಷ್ಟು ಗುಣವನ್ನು ಇಷ್ಟು ದೊಡ್ಡದಾಗಿ ನೋಡ್ತಾರೆ, ಅದು ಅವರ ಪ್ರೀತಿಯೇ ವಿನಃ ಅವರು ಹೇಳಿದಷ್ಟು ಇನ್ನು ಬೆಳಿಬೇಕಾಗಿದೆ ವಿನಃ ಈಗಾಗಲೇ ಬೆಳೆದಿಲ್ಲ. ಇದನ್ನು ನಮ್ರವಾಗಿ ನಿವೇದನೆ ಮಾಡ್ತಾ ನನ್ನ ಈ ಒಂದು ನಿವೇದನೆಯನ್ನು ನಿಮ್ಮ ಮುಂದೆ ಇಡ್ತಾ ದೇವರಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣೆ. ಅನುವಾದಕರಿಗೆ ಇರಬೇಕಾದಂತಹ ಪ್ರಾಮಾಣಿಕತೆ ಅದು 100ಕ್ಕೆ 200% ಇದ್ದರೂ ಸಾಲುವುದಿಲ್ಲ. ತುಂಬ ಅದರ ಮೂಲ ವಸ್ತುವಿಗೆ ಚೂರು ಅದರ ಘನತೆಗೆ ಕುಂದು ಬರದಂತೆ ಅವರು ಎಚ್ಚರ ವಹಿಸಿ ಅನುವಾದ ಮಾಡಬೇಕಾಗ್ತದೆ. ಆ ಲೆಕ್ಕದಲ್ಲಿ ಎಷ್ಟೆಲ್ಲ ಅಧ್ಯಯನ ಮಾಡಬೇಕಾಗ್ತದೆ ಮತ್ತು ಎಷ್ಟೆಲ್ಲ ಏಕಾಗ್ರತೆಯಿಂದ ಅದನ್ನು ನೋಡಬೇಕಾಗ್ತದೆ, ತೀಕ್ಷ್ಣ ಬುದ್ಧಿಯಿಂದ. ಇದನ್ನೆಲ್ಲ ಅವ್ರ ಮಾತಲ್ಲಿ ಹೇಳುವಾಗ ನಮಗೆ ಅನ್ನಿಸ್ತದೆ, ಅವ್ರ ಜೊತೆಗಿದ್ದರೆ ಸಾಕಪ್ಪ, ಬೇರೆ ಏನು ಬೇಡ ಅಂತ. ಯಾಕಂದರೆ ತುಂಬ ಕಷ್ಟಕರವಾದ ದಾರಿ ಇದು ಅಂತ ಅವರ ಮಾತು ಕೇಳಿದ ಮೇಲೆ ನಂಗೆ ಅನ್ನಿಸ್ತು. ಪೂಜ್ಯ ವಿಜಯಸಿಂಹ ತೋಟಂದಿಲ್ಲ ಆಚಾರ್ಯರಿಗೆ ಧನ್ಯವಾದಗಳು.